ಸರ್ ಇದು ತಾಯಿನ ಇಬ್ಬರು ಮಕ್ಕಳು ಸೇರಿ ಮಚ್ಚಲ್ಲಿ ಲಾಂಗಲ್ಲಿ ಸಾಯೋ ರೀತಿ ರಕ್ತ ಬರೋ ರೀತಿ ಹೊಡೆದಿದ್ದಾರೆ. ಇದು ಅಟೆಂಪ್ಟ್ ಮಾಡಿರಿ ಸರ್. ಸೊ ಇಷ್ಟಾದರೂ ಸಹ ನಾನು ಪೊಲೀಸರು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರೆ ಇಲ್ಲಿವರೆಗೂ ಅರೆಸ್ಟ್ ಮಾಡಲಿಲ್ಲ. ಸೊ ಕೇಸ್ ಆಗಿರೋದು ಬಂದು 8/4/2026 FIR ರಿಜಿಸ್ಟರ್ ಆಗಿರೋಂಥದ್ದು. ಅವರಿಗೆ ಬೇಲ್ಗೆ ಹಾಕ್ಕೊಳ್ಳಿ ಅಂತೇಳಿ ಅನುಕೂಲ ಮಾಡಿಕೊಟ್ರು. ಕೋರ್ಟಲ್ಲಿ ಬೇಲ್ಗೆ ಹಾಕ್ಕೊಂಡಿದ್ದಾರೆ. ಬೇಲ್ಗೆ ಹಾಕ್ಕೊಂಡು ಸೆಷನ್ ಕೋರ್ಟಲ್ಲಿ ಬೇಲ್ ಕೂಡ ರಿಜೆಕ್ಟ್ ಆಗಿದೆ. ಆ ರಿಜೆಕ್ಟ್ ಆಗಿರೋ ವಿಚಾರ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದ್ರೆ ನೀವು ನಮ್ಗೆ ಸಜೆಸ್ಟ್ ಮಾಡಬೇಡಿ ಅಂತೇಳಿ ನಮಗೆ ಹೇಳ್ತಾರೆ. ಹಂಗಂದ್ರೆ ಇವ್ರು ಏನು ಮಾಡ್ತಾಯಿದ್ದಾರೆ? ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಬೇಕೋ ಅನುಕೂಲ ಆಗೋ ರೀತಿಲಿ ದುಡ್ಡಿಗೆ ಮತ್ತು ರಾಜಕಾರಣಿ ವ್ಯಕ್ತಿಗಳ ಮಾತು ಕೇಳ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಇವತ್ತು ಕಾನೂನು ಅವ್ರದ್ದು ಯಾವುದೇ ರೀತಿ ಪಾಲನೆ ಮಾಡ್ತಾ ಇಲ್ಲ ಸರ್. ಯಾವ ಸ್ಟೇಷನ್ ಲಿಮಿಟ್ಸು, ಯಾರು ಅಧಿಕಾರಿ ಥರ ಏನು ಸಪೋರ್ಟ್ ಆಗ್ತಾರೆ ಸರ್? ಇದು ಗೋವಿಂದರಾಜಪುರ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಬಂದು ಕಿರಣ್, ಸಬ್ ಇನ್ಸ್ಪೆಕ್ಟರ್ ಬಂದು ಆನಂದ್ ಅಂತ ಸರ್. ಏನು ಹೇಳ್ತಾರೆ ಸರ್? ಸರ್ ಸರಿಯಾಗಿ ಇದು ರೆಸ್ಪಾನ್ಸೇ ಮಾಡ್ತಿಲ್ಲ. ಆ 75 ವರ್ಷ ವಯಸ್ಸಾಗಿರೋಂಥ ಅಜ್ಜಿ ಹೋಗಿ ಮಕ್ಳು ಥರ ಮಾಡ್ತಾ ಇದ್ದಾರೆ. ನನಗೆ ಇರೋಕ್ಕಾಗ್ತಾಯಿಲ್ಲ, FIR ಆದಮೇಲೂ ಸಹ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತೇಳಿ ವಿತ್ ಆಡಿಯೋ ಸಮೇತ ತೊಗೊಂಡೋಗಿ ಪ್ರೊಡ್ಯೂಸ್ ಮಾಡಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಅಮ್ಮ ಇದು ಫ್ಯಾಮಿಲಿ ವಿಚಾರದಲ್ಲಿ ನಾನು ಇನ್ವಾಲ್ವ್ ಆಗೋಕ್ಕಾಗಲ್ಲ ಅಂತಾರೆ. ಹಾಗಂದರೆ ಇವ್ರ ಪ್ರಕಾರ ಯಾರೊಬ್ಬರು ಸಾಯ್ಬೇಕಾ? ಸತ್ರೇನ ಇವ್ರು ಮಾಗೋಂಥದ್ದು? ಕಾನೂನು ಏನಕ್ಕಿದೆ? ಸಾಯಕ್ಕಿಂತ ಮುಂಚೆ ಇವ್ರು ತೊಗೊಂಡೋಗಿ ಸ್ಟೇಷನಲ್ಲಿ ಕೊಟ್ಟರೆ ನಮ್ಗೆ ರಕ್ಷಣೆ ಕೊಡಿ ಅಂತ ಕೇಳಿದರೆ ನಾವು ಇದು ಮಾಡೋಕ್ಕಾಗಲ್ಲ, ಇದು ಫ್ಯಾಮಿಲಿ ವಿಚಾರ ನಾವು ಇನ್ವಾಲ್ವ್ ಆಗೋಕ್ಕಾಗಲ್ಲ ಅಂತಂದರೆ ಮನುಷ್ಯನ ವ್ಯಕ್ತಿಗೆ ಬೆಲೆನೇ ಇಲ್ವಾ? ಈಗ ಅವರು ಆರೋಪಿಗಳ ಮೇಲೆ ಇಲ್ಲಿ ತನಕ ಎಷ್ಟು ಸ್ಟೇಷನಲ್ಲಿ ಎಷ್ಟು FIR ದಾಖಲಾಗಿದೆ ಸರ್? ಅದೇ ಗೋವಿಂದರಾಜಪುರ ಪೊಲೀಸ್ ಸ್ಟೇಷನಲ್ಲಿ ಆರೋಪಿಗಳ ಮೇಲೆ 4 ಕೇಸ್ ಇದೆ. KJD ಪೊಲೀಸ್ ಸ್ಟೇಷನಲ್ಲಿ 307 1 ಕೇಸ್ ಇತ್ತು. ಮಡಿವಾಳ ಪೊಲೀಸ್ ಸ್ಟೇಷನ್ 1 ಕೇಸ್ ಇದೆ. ಸೊ ಇಷ್ಟು ಕೇಸಸ್ ಇದ್ದರೂ ಸಹ ಯಾವುದೇ ಒಂದು ಕೇಸಲ್ಲೂ ಕೂಡ ಇವ್ರ ಮೇಲೆ ಸ್ಟ್ರಿಕ್ಟ್ ಆದಂಥ ಒಂದು ಕ್ರಮನ ಕೈಗೊಂಡಲೇ ಇಲ್ಲ. ಯಾಕೆಂದರೆ ಯಾವುದೋ ಒಂದು ಕೇಸಲ್ಲಿ ಸ್ಟ್ರಿಕ್ಟಾಗಿ ಇವ್ರು ಕ್ರಮ ಕೈಗೊಂಡಿದ್ರೆ ಮತ್ತೆ ಅವ್ರು ಪದೇ ಪದೇ ಮಾಡ್ತಿರ್ಲಿಲ್ಲ ತಪ್ಪುಗಳನ್ನ.